आइए देखते हैं बैठ मजा आएगा ಏನ್ ಮಾಡಬೇಕೇನಿಲ್ಲ ತಿಳಿವಲ್ಲು. ಅದಕ್ಕೆ ಒಂದ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಏನಾನ ಮಾತಾಡ್ಬೇಕಂತ ಬಂದಿವ್ರಿ. Who stopped you? R15V3 ಇದು ಬಂದು ವಿವಿ ಅಂತ ವಾಲ್ ಮುಂದೇನೆ ಇನ್ಲಿ ಮರ್ತೈತೆ ನೆನಪೈತೆ. ಹಾ ವಾಲ್ ವಾಲ್ ವೇರಿಯೇಬಲ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಆಕ್ಟಿವೇಶನ್ ಅಂತ. Oh my God! Wow! A few moments later. ಬಂದಿರ್ರಿ ವಿಡಿಯೋ ನೋಡಕ ಬರ್ರಿ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವತ್ತೇನಂತ ನಿಮ್ಗೆ R15V3 ಇದು ಮತ್ತೆ ನಾನು ಲಾಂಗ್ ಟರ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಗಾಡಿ ತೊಗೊಂಡಲ್ಲಿಂದ ಏನೇನ್ ಫೇಸ್ ಮಾಡೀನಿ ಏನೇನಿಲ್ಲ ಅಂತ. ಇದು ಬಂದು R15V3 ನಿಮ್ಗೆ ಗೊತ್ತಿರ್ತದ. ಇದು ಏನಂದ್ರ ಗಾಡಿ ಇದು ಸ್ವಲ್ಪ ಡ್ಯಾಮೇಜ್ ಆಗಿದ್ರಿ ಗಾಡಿ, ಏನ್ ಅನ್ಕೋಬೇಡ್ರಿ. ಅದ್ ನಿಂದ್ರಿಸಿದಾಗ ಒಬ್ಬ ಐಸ್ ಕ್ರೀಮ್ ಗುದ್ದೋಗ್ಯಾನ, ಏನು ಮಾಡಕ್ಕಾಗಲ್ಲ. ಮತ್ ಕೆಲವೊಂದ್ ಸ್ವಲ್ಪ ಮುಂದೆ ಗಾಲಿ ಬಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿದ್ರಿ, ರಿಮ್ ಬೆಂಡ್ ಆಗಿತ್ತು, ಮಾಡ್ಸಿನಿ ಅದನ್ನ. ಇದು R15V3 ಬೇಸಿಕಲಿ ಇದು ಬಂದು 155cc ಅಂದ್ರೆ 155cc ಗಾಡಿ ರೀ. ಇದು ಏನ್ ಮಾಡ್ತದಂದ್ರೆ 18 BHP ಪವರ್ ಜನರೇಟ್ ಮಾಡ್ತದ್ರಿ, ಮತ್ತೆ 14.1 Nm ಟಾರ್ಕ್ ಮಾಡ್ತದ. ಇದು ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪೋಸ್ಟರು ಎಲ್ಲ ನೋಡಿದ್ರೆ ಇದಕ್ಕ ಏನಂದ್ರೆ ಇದಕ್ಕೊಂದು ಮಿಡಲ್ ಕ್ಲಾಸ್ ಸೂಪರ್ ಬೇಕಂತಾನೆ ಅನ್ಬೋದು. ಇದಕ್ಕ ಗಾಡಿ ಬಂದು ಏನಂದ್ರೆ ಇದು VVA ಟೆಕ್ನಾಲಜಿ ಬರ್ತದ್ರಿ ಗಾಡಿಗೆ. VVA ಅಂದ್ರೆ ವೇರಿಯಬಲ್ ವಾಲ್ವ್ ಆಕ್ಚುಯೇಷನ್ ಅಂತ. ಇಲ್ಲಾದ್ ನೋಡ್ರಿ, VVA ವೇರಿಯಬಲ್ ವ್ಯಾಲ್ವ್ ಆಕ್ಚುಯೇಷನ್ ಅಂತ. ಇದು VVA ಎದಕ್ಕೆ ಹೆಲ್ಪ್ ಆಗ್ತದಂದ್ರ, ಇದು 7000 ಲಿಂದ 11000 RPM ಒಳಗ ನೀವೇನಾರ ಹೈ ಸ್ಪೀಡ್ ಆಗಿದ್ರೆ ನಿಮ್ದು ಸ್ಪೀಡ್ ಪುಷ್ ಮಾಡಾಕ ಮತ್ತೆ ಸ್ಮೂತ್ ಸ್ಟೆಬಿಲಿಟಿ ಕೊಡ್ತದ್ರಿ. ಮತ್ತೆ ಪವರ್ ಏನ್ ಹೆಂಗ್ ಜನರೇಟ್ ಆಗ್ತದಂದ್ರ ಎಳದ್ರ ಗಾಡಿ ಹಿಂಗ್ ಎಳ್ಕೊಂಡ್ ಹೋಗ್ತದ್ರಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ತೋರಿಸ್ತೀನಿ ರೀ ನಿಮ್ಗ VVA ಎಲ್ಲಿಂದ ಎಲ್ಲಿಗೆ ಬರ್ತದಂತ. ಈಗೇನ್ ನೋಡಿದ್ರಿ ನೋಡ್ರಿ, ಇದೇ VVA. ಇದು 7000 RPM ಆಕ್ಟಿವ್ ಆಗ್ತದ್ರಿ. ಯಾಕಂದ್ರ ಆ ಟೈಮಾಗ ನಮ್ ಗಾಡಿ ಹೈ ಸ್ಪೀಡ್ ಆಗಿರ್ತದ, ಪುಷ್ ಬೇಕು ಅಂತಂದ್. ಇದು ಇನ್ನೂ ಒಂದ್ ಏನಂದ್ರ ರೀ, ಇದು 155cc ಗಾಡಿ ಆದ್ರೂ 135 ಲಿಂದ 140 km/h ಈಸಿಯಾಗಿ ಹೋಗ್ತದ್ರಿ. मीटर ಬೇಕು, ಮೀಟರ್ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ರೀ. ಇದು 155cc ಆದ್ರೂ ಇದಕ್ಕೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಾರ. ಇಲ್ಲ ಅದ್ ನೋಡ್ರಿ ಕೂಲೆಂಟ್ ಇಂದಿದು, ಕೂಲೆಂಟ್ ಕಮ್ಮಿ ಆಗಿ ಸ್ವಲ್ಪ ಹಾಕ್ಸ್ಬೇಕು. ಮತ್ತೆ ಈಗ ಗಾಡಿ 6 ಸ್ಪೀಡ್ ಗೇರ್ ಬಾಕ್ಸ್. ಇದು 6 ಸ್ಪೀಡ್ ಗೇರ್ ಬಾಕ್ಸ್ ವಿತ್ ಸ್ಲೀಪರ್ ಕ್ಲಚ್. ನಿಮ್ಗೆ ಅವಾಗ ಹೇಳ್ದಂಗೆ ಇದು ಸ್ಲೀಪರ್ ಕ್ಲಚ್ ರೀ ಇದು. ನೆಕ್ಸ್ಟ್ ಇದ್ರ ಗಾಡಿದು ಬ್ರೇಕಿಂಗ್ ಮತ್ತೆ ಸ್ಟೆಬಿಲಿಟಿ ಮಾತಾಡೋದಾದ್ರೆ ಇದಕ್ಕ ಡುವೆಲ್ ಚಾನಲ್ ಡಿಸ್ಕ್ ಮತ್ತೆ ABS ಬರ್ತದ್ರಿ. ಇಲ್ಲಾದ್ ನೋಡ್ರಿ, ಇದು ABS ಡುವೆಲ್ ಚಾನಲ್ ಫ್ರಂಟ್ ಮತ್ತೆ ರಿಯರ್ ಎರಡು ಬರ್ತದ. ಇದು ಟೈರ್ ಸೆಕ್ಷನ್ ಏನಂದ್ರೆ ನೋಡ್ರಿ, ಇದು ಹಿಂದಲ್ದು 140 ಸೆಕ್ಷನ್ ಬರ್ತದ, ಮುಂದಲ್ದು 80 ಸೆಕ್ಷನ್ ಟೈರ್ ಕೊಡ್ತದ್ರಿ. ಇದು ಹೈವೇದಾಗ ಮತ್ತೆ ಸಣ್ಣ ಪುಟ್ಟ ಆಫ್ ರೋಡಿಂಗ್ ನಡೀತದ ನೋಡ್ರಿ. ಇದು ಗ್ರಿಪ್ ಹಂಗೆ ಕೊಡ್ತದ. ಬ್ರೇಕಿಂಗ್ ಮಾತ್ರ ಯಮದವ್ರದ್ದು ಮೆಚ್ಬೇಕ್ರಿ. ಬ್ರೇಕಿಂಗ್ ಮಾತ್ರ ಜಗ್ಗಿ ರಿಲಯಬಲ್ ಕೊಟ್ಟಾರ್ರಿ. ಬ್ರೇಕ್ ನೋಡ್ರಿ, ಇದು ಬ್ರೇಕ್ ಪ್ಯಾಡ್ ಮುಂದಲ್ದೇನ್ ಜಲ್ದಿ ಕಲಾಸ್ ಆಗಲ್ಲ, ಹಿಂದಲ್ದೆ ಸ್ವಲ್ಪ ಜಲ್ದಿ ಕಲಾಸ್ ಆತದ್ರಿ. ಗಾಡಿ ತಗೊಂಡಾಗ್ಲಿಂದ ಮುಂದಲ್ದು 2 ಸಲ ಚೇಂಜ್ ಮಾಡ್ಸಿನಿ ಬ್ರೇಕ್ ಪ್ಯಾಡ್, ಹಿಂದಲ್ 4 ಸಲ ಚೇಂಜ್ ಮಾಡ್ಸಿನಿ. ಟೈರ್ 1 ಸಲ ಚೇಂಜ್ ಮಾಡ್ಸಿನಿ, 2 ಫ್ರಂಟ್ ಮತ್ತೆ ಬ್ರೇಕ್. ಗಾಡಿ ಎಷ್ಟು ಹೊಡ್ಯದಂದ್ರ
ಗಾಡಿ ನೋಡ್ರಿ 33,858 ಕಿಲೋಮೀಟರ್ ಓಡಿದ್ರಿ ಓಡೋಮೀಟರ್. ಮತ್ತೆ ಇದ್ರದ್ದು ಇನ್ನೊಂದು R15M ಅಂತ V4 ಆಗ ಬರಕತ್ತದ್ರಿ. ಅದ್ರಾಗ ಏನಂದ್ರ ಕ್ವಿಕ್ ಶಿಫ್ಟರ್ ಕೊಟ್ಟಾರ್ರಿ. R15 V4M ಆಗ ಕ್ವಿಕ್ ಶಿಫ್ಟರ್ ಅಂದ್ರೆ ಕ್ಲಚ್ ಹಿಡ್ಕಲಾರ್ದ ಅಪ್ ಶಿಫ್ಟ್ ಮಾಡ್ಬೋದು, ಡೌನ್ ಆಗಲ್ಲ. ಇದು ನಾವು ಹೊರಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೋದು, ಬಟ್ ನಾನು ಏನು ಹಾಕ್ಸಕ್ ಹೋಗಿಲ್ಲ. ನೋಡ್ರಿ ಗಾಡಿದು ಇದು ಇಂಟೆಕ್ ಬರ್ತದೆ R3, R6, R1 ಅಲ್ಲಿ ಇಂಟೆಕ್ ಬರ್ತದ. ಬಟ್ ಇದು ಫೇಕ್ ಡಮ್ಮಿ ಈ ಏನಂದೆಲ್ಲ ಈಗ. ಮತ್ತೆ ಇದು ನೋಡ್ರಿ ಇದು R3, R6, R1M ದಾಗ ಇದು ಇಂಟೆಕ್ ಬರ್ತದ್ರಿ, ಇಲ್ಲಿ ಏರ್ ಇಂಟೆಕ್. ಬಟ್ ಇದು ಡಮ್ಮಿ ಇಂಟೆಕ್ ಕೊಟ್ರಿ, ಯಾಕಂದ್ರೆ ಗಾಳಿ ಡೈರೆಕ್ಟ್ ಆಗಿ ಇಲ್ಲಿಂದ ರೇಡಿಯೇಟರ್ಗೆ ಹೋಗ್ಬಿಡ್ತದ, ಏನ್ ಟೆನ್ಷನ್ ಇಲ್ಲ. ಮತ್ತೆ ಈ ಗಾಡಿದು ಮೈಲೇಜ್ ಹೇಳ್ಬೇಕಂದ್ರೆ ನೋಡ್ರಿ, ಈ ಗಾಡಿ 11 ಲೀಟರ್ ಟ್ಯಾಂಕ್. 11 ಲೀಟರ್ ಟ್ಯಾಂಕ್ ನೀವು ಆರಾಮ್ ಏನಿಲ್ಲ ಅಂದ್ರೆ 400 ರಿಂದ 450 ಕಿಲೋಮೀಟರ್ ಹೋಗ್ತದ ಗಾಡಿ, ಟೆನ್ಷನ್ ಇರ್ಲಾರ್ದಂಗ. ಮತ್ತೆ ಲೀಟರ್ ಪರ್ ಕಿಲೋಮೀಟರ್ ಅಂದ್ರೆ ಸಿಟಿದಾಗ ನೋಡ್ರಿ ಆರಾಮ್ ಒಂದ್ 35 ರಿಂದ 37 ಕೊಡ್ತದ. ಮತ್ತೆ ಹೈವೇದಾಗ ಆರಾಮ್ 40 ಮ್ಯಾಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಏನ್ ಮೈಲೇಜ್ ಏನ್ ಪ್ರಾಬ್ಲಮ್ ಇಲ್ಲ ರೀ ಗಾಡಿ, ಮೈಲೇಜು ಎಲ್ಲ ಚಲೋನೆ ಕೊಡ್ತದ ಗಾಡಿ. ಇದು ಒಂಥರ ಮಿಡಲ್ ಕ್ಲಾಸ್ ಸೂಪರ್ ಬೈಕ್ ಅಂತ ನಾನು ನಿನ್ಗೆ ಅವಾಗ ಹೇಳಿವ್ರಿ. ಈ ಗಾಡಿ ತೊಗೊಂಡ್ರೆ ಹೆಂಗಂದ್ರೆ ಒಂದು ಸ್ಪೋರ್ಟ್ ಬೈಕ್ ಇಟ್ಟಿವಂತಾನು ಫೀಲ್ ಆಗ್ಬೋದು, ಮತ್ತೆ ಆರಾಮ್ ಮೈಲೇಜ್ನು ಕೊಡ್ತದ. ಒಂಥರ ಮಿಡಲ್ ಕ್ಲಾಸ್ ಮಂದಿಗೆ ಇದೊಂದು ಮಾಡಿಸಿದ ಗಾಡಿ ನೋಡ್ರಿ. ಆಫ್ಟರ್ ಪಲ್ಸರ್ 220 ಆಗೋಣ ಇದು R15 V3 ಒಂಥರ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂಥರ ಲವ್ ರೀ ಇದು ಗಾಡಿ. ಇದು ಗಾಡಿ ಏನಂದ್ರೆ ಇದು ಎದ್ರಾಗ ಬಿಲ್ಟ್ ಆಗ್ಯದ ಅಂದ್ರೆ ಯಾವ ಫ್ರೇಮಾಗ ಬಿಲ್ಟ್ ಆಗಿದೆ ಅಂದ್ರೆ ಡೆಲ್ಟಾ ಬಾಕ್ಸ್ ಫ್ರೇಮಾಗ ಬಿಲ್ಟ್ ಆಗಿದ್ರಿ. ಇದು ಸ್ಟೆಬಿಲಿಟಿ ಜಗ್ಗೆ ಕೊಡ್ತದೆ ನೋಡ್ರಿ. ಗಾಡಿ ಬಗ್ಸೋ ಹೊತ್ನಾಗ, ಕಾರ್ನರಿಂಗ್ ಮಾಡೋ ಹೊತ್ನಾಗ ಸ್ಟೆಬಿಲಿಟಿ ಮಾತ್ರ 1 ನಂಬರ್ ಕೊಡ್ತದೆ ರೀ. ಮತ್ತು ಇದು ಫ್ರಂಟ್ ಟೆಲಿಸ್ಕೋಪಿಕ್ ಫೋಕ್ಸ್ ರೀ, ಅಂದರೆ ಮುಂದಲ್ದು ಶಾಕಪ್ಸ್. ಇದು ಬಂದು ಟೆಲಿಸ್ಕೋಪಿಕ್ ಫೋಕ್ಸ್ ಅವ್ರಿ, ಇವು ಮುಂದಲ್ ವ್ಯಾಡ್ ನೀವು ನೋಡ್ತಿರ್ಬೋದು ನೀವು. ಇದು 2 ಸಲ ಆಯಿಲ್ ಸೀಲ್ ಹೋಗಿತ್ರಿ, ಹಾಕ್ಸಿನಿ. ಮತ್ತು ಹಿಂದ ಬಂದು ಮೋನೋಶಾಕ್ ಸಸ್ಪೆನ್ಷನ್ ಅಂತ ಬರ್ತದೆ ರೀ ಇದು. ಬಟ್ ಇದ್ರದ್ದು ಹಿಂದಲ್ ಬ್ರೇಕ್ ಒಂದು ಸ್ವಲ್ಪ ಮಿಸ್ ಹೊಡಿತದೆ ನೋಡ್ರಿ. ರಿಯರ್ ಬ್ರೇಕ್ ನನಗೆ ಇದ್ರದ್ದು ಸ್ಯಾಟಿಸ್ಫೈ ಆಗಿಲ್ಲ ಹಿಂದಲ್ ಬ್ರೇಕ್ಲಿಂದ, ಎದಕ್ಕಂತ ನನಗೂ ಇನ್ನೂ ಗೊತ್ತಿಲ್ಲ. ಹಿಂದಲ್ ಬ್ರೇಕ್ ಒಂದು ಸ್ವಲ್ಪ ಮಿಸ್ ಹೊಡಿತದೆ, ಪ್ಯಾನಿಕ್ ಬ್ರೇಕ್ ಆ ಕಡೆ ಈ ಕಡೆ ಆದಾಗ ರಿವರ್ಸ್ ಹೊಡಿತದೆ, ಅದು ABSಲಿಂದನೇ. ಬಟ್ ಅಂದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ರೀ ಇದ್ರಲ್ಲಿಂದ. ಮತ್ತು ಇದಕ್ಕೆ LED ಹೆಡ್ ಲ್ಯಾಂಪ್ಸ್ ಬರ್ತದೆ ರೀ, ನೋಡ್ಬೋದು ನೀವು. LCD ಡಿಜಿಟಲ್ ಓಡೋಮೀಟರ್ ಬರ್ತದೆ ರೀ, ಚೇಂಜ್ ಮಾಡ್ಕೋಬೋದು. ಇಲ್ಲಿ ಗಾಡಿ ಆಫ್ ಮಾಡಿದಾಗ CO ಅಂತ ಹೇಳ್ತದೆ ರೀ, ಅದೇ ಆನ್ ಮಾಡಿದ್ರೆ ಅಂದರೆ ಇಲ್ಲಿ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನಾನು ಮಾಡ್ಕೊಂಡಂಗೆ ಏನು ಕೊಟ್ಟಿಲ್ಲ. ಸಸ್ಪೆನ್ಷನ್ ಒಂಥರ ಸ್ಮೂತ್ ಅದ, ಕಾರ್ನರಿಂಗ್ ಎಲ್ಲ ಆರಾಮ್ ಮಾಡ್ಬೋದು ರೀ. ನಾನು ಬೇಕಾದ್ರೆ ಕ್ಲಿಪ್ ಹಾಕ್ತೀನಿ, ನಾನು ಮಾಡಿದ್ದದ ಕಾರ್ನರಿಂಗ್. ಇದು ನಾನು ತಗೊಂಡು ಇಷ್ಟೊತ್ತಿಗೆ 2.5 ಇಂದ 3 ವರ್ಷ ಆಯ್ತು ನೋಡ್ರಿ ಗಾಡಿ ತೊಗೊಂಡು. ಗಾಡಿ ಸ್ವಲ್ಪ ಗಲೀಜಾಗ್ಯದ, ಏನ್ ಅನ್ಕೋಬೇಡ್ರಿ. ಮತ್ತೆ ಗಾಡಿಗೆ ಆಸಚ್ ಏನ್ ಮಾಡಿಫೈ ಮಾಡಿಸಿಲ್ಲ, ಯಾಕಂದ್ರೆ ಜಾಸ್ತಿ ಓಡಿಸೋದಿಲ್ಲ. ನೋಡಿರಲ್ರಿ 3 ವರ್ಷ ಆದ್ರೂ ಬರೀ 33,000 ಹೊಡೆದ. ಇದು ಬಂದು ಸ್ಟಾಕ್ ಎಕ್ಸಾಸ್ಟ್. ನಾನು ಏನ್ ಬೇರೆ ತರ ಆ ಸೌಂಡು ಈ ಸೌಂಡ್ ಅಂತ ಚೇಂಜ್ ಮಾಡ್ಸಕ್ ಹೋಗಿಲ್ಲ, ಯಾಕಂದ್ರೆ ಮನೆಗ್ ಬೈತಿರ್ರಿ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕು. ಇದು ಕುಂತ್ಕೊಂಡಾಗ ಸ್ವಲ್ಪ ಮೈ ಬ್ಯಾನಿ ಅದಿದು ಆಗ್ತದ್ರಿ, ಯಾಕಂದ್ರೆ ಇದು ಬಗ್ಗಿ ಓಡಿಸ್ಬೇಕಿದು, ಹಂಗಾಗಿ. ಮತ್ತೆ ಗಾಡಿದ ಏನ್ ಹೆಸರಿಡಂಗಿಲ್ರಿ, ಗಾಡಿ ಮಾತ್ರ ಏಕ್ದಮ್ ಕಂಡೀಷನ್ ಆಗದ ಗಾಡಿ. ಬಟ್ ಹೊರಗಷ್ಟೇ ಡ್ಯಾಮೇಜ್ ಆಗದ. ಇದುವರೆಗೆ ನಾನು ತಗೊಂಡಾಗ್ಲಿಂತಂದ್ರೆ ನನಗೇನಂತ ಪರಿ ಮೇಜರ್ ಖರ್ಚೇನು ಕೊಟ್ಟಿಲ್ಲ. ಇದು ಇಂಜಿನ್ದು ಸರ್ವಿಸ್ದು ಮಾತಾಡ್ಬೇಕಂದ್ರೆ ಸರ್ವಿಸ್ ನೋಡ್ರಿ, ಜನರಲಿ 1100 ರಿಂದ 1200 ಜನರಲ್ ಸರ್ವಿಸ್ ಆಗ್ತದ ಗಾಡಿದು. ಮತ್ತೆ ಇದ್ರದ್ದು ಕಂಫರ್ಟ್ ನೋಡ್ರಿ, ಕಂಫರ್ಟ್ ಇಲ್ಲ ಗಾಡಿಗೆ ಹೇಳ್ಬೇಕಂದ್ರೆ. ಈ ಗಾಡಿ ಕಂಫರ್ಟಿಗೆ ತಗೋಬಾರ್ದು. ಇದು ಸುಮ್ನೆ ನಾನು ಕಾಲೇಜ್ ಓದೋ ಹೊತ್ನಾಗ ಒಂದು ಸುಮ್ನೆ ಅಷ್ಟು ತಗೊಂಡದ್ದು. ನಾನು ಒಂದು ಸ್ಪೋರ್ಟ್ಸ್ ಬೈಕ್ ತರ ಇಡಬೇಕು, ಒಂದು ಸ್ಪೋರ್ಟ್ಸ್ ಬೈಕ್ ಓಡಿಸ್ಬೇಕಂತಂದು ಆಸೆಲಿಂದ ತಗೊಂಡದ್ದು ಈ ಬೈಕ್. ಇದ್ರದ್ದು ಇಂಜಿನ್ ಎಷ್ಟು ರಿಫೈನ್ಡ್ ಆದಂದ್ರ ಆರಾಮ್ ಟಾಪ್ ಗೇರ್ ಅಂದ್ರೆ 6ನೇ ಗೇರಾಗ ಹಾಕಿದ್ರು 30 ಆರಾಮ್ ಹೊಡಿಬೋದ್ರಿ. 30ರಾಗನು ಗೇರ್ ಏನ್ ಆಳೋದಿಲ್ಲ, ಕುಯ್ ಅನ್ನೋದಿಲ್ಲ, ಆರಾಮ್ ಹೋಗ್ಬೋದ್ರಿ. ಆಯ್ತ್ರಿ, ಇಷ್ಟ ಹೇಳಕಂತ ವಿಡಿಯೋ ಮುಗ್ಸಾಕತ್ತೀನಿ. ಸ್ವಲ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ, ಚಲೋ ಇರ್ತದ್ರಿ. ಸ್ವಲ್ಪ ಮಾಡ್ರಿ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.